दो सबसे बड़ी लोकतांत्रिक शक्तियां अपने संबंधों में एक निर्णायक अध्याय जोड़ रही है। यहीं से एक नया युग शुरू हुआ। ಭಾರತ ಯುರೋಪ್ ದೋಸ್ತಿ ಬ್ಲಾಕ್ ಬಸ್ಟರ್. ಇತಿಹಾಸ ಬರೆಯಲಿರುವ ಈ ಮೆಗಾ ಡೀಲ್ನಲ್ಲಿ ಏನೆಲ್ಲ ಇದೆ ಗೊತ್ತಾ? ಭಾರತವು ಇಂದು ವಿಶ್ವದ ಅತಿದೊಡ್ಡ ಜನಸಂಖ್ಯೆ ಹೊಂದಿರುವ ದೇಶ. ಈ ಬಾರಿ ಜನಸಂಖ್ಯೆಗೆ ಉದ್ಯೋಗ, ಕೈಗಾರಿಕೆ, ಉತ್ಪಾದನೆ ಮತ್ತು ಆರ್ಥಿಕ ಸ್ಥಿರತೆ ಒದಗಿಸಲು ಭಾರತವು ಸ್ವಲ್ಪ ಮಟ್ಟಿಗೆ ಆಮದು ಮತ್ತು ರಫ್ತು ಆಧಾರಿತ ಆರ್ಥಿಕತೆಯ ಮೇಲೆ ಅವಲಂಬಿತವಾಗಿದೆ. ಕೃಷಿಯಿಂದ ಹಿಡಿದು ತಂತ್ರಜ್ಞಾನದವರೆಗೆ, ಸಣ್ಣ ಕೈಗಾರಿಕೆಗಳಿಂದ ಹಿಡಿದು ಬೃಹತ್ ಉತ್ಪಾದನಾ ವಲಯದವರೆಗೆ ಜಗತ್ತಿನ ಮಾರುಕಟ್ಟೆಗಳಿಗೆ ಭಾರತದ ಸಂಪರ್ಕ ಅತ್ಯಗತ್ಯವಾಗಿದೆ. ಇಂತಹ ಸಂದರ್ಭದಲ್ಲಿ ಜಾಗತಿಕ ರಾಜಕೀಯ ಅಸ್ಥಿರತೆ, ವ್ಯಾಪಾರ ಯುದ್ಧಗಳು ಮತ್ತು ಮಹಾಶಕ್ತಿಗಳ ನಡುವಿನ ಗೊಂದಲಗಳು ಭಾರತದಂತಹ ಬೆಳೆಯುತ್ತಿರುವ ಆರ್ಥಿಕತೆಯ ಮೇಲೆ ನೇರ ಪರಿಣಾಮ ಬೀರುತ್ತವೆ. ವಿಶೇಷವಾಗಿ ಅಮೆರಿಕದಲ್ಲಿ ಡೊನಾಲ್ಡ್ ಟ್ರಂಪ್ ಆಡಳಿತದ ನೀತಿಗಳಿಂದ ಉಂಟಾಗಿರುವ ಅನಿಶ್ಚಿತತೆಗಳು ಜಾಗತಿಕ ವ್ಯಾಪಾರ ವ್ಯವಸ್ಥೆಯನ್ನೇ ಪ್ರಶ್ನೆಯಲ್ಲಿಟ್ಟಿವೆ. ಇದೇ ಹಿನ್ನೆಲೆಯಲ್ಲಿ ಭಾರತ ಮತ್ತು ಯುರೋಪಿಯನ್ ಯೂನಿಯನ್ ನಡುವಿನ ಹೊಸ ಒಪ್ಪಂದವು ಜಾಗತಿಕ ವೇದಿಕೆಯಲ್ಲಿ ಭಾರೀ ಮಹತ್ವ ಪಡೆದುಕೊಂಡಿದೆ. दो सबसे बड़ी लोकतांत्रिक शक्तियां अपने संबंधों में एक निर्णायक अध्याय जोड़ रही है। फ्रेंड्स, पिछले कुछ वर्षों में भारत और यूरोपियन यूनियन के संबंधों में उल्लेखनीय प्रगति हुई है। साझा लोकतांत्रिक मूल्यों, आर्थिक सिनर्जी और मजबूत पीपल टू पीपल टाइज के आधार पर हमारी साझेदारी नई ऊंचाइयों तक पहुंच रही है। आज हमारे बीच 180 बिलियन यूरो का ट्रेड है। 8 लाख से अधिक भारतीय यूरोपियन यूनियन के देशों में रह रहे हैं और सक्रिय योगदान दे रहे हैं। हमने स्ट्रेटेजिक टेक्नोलॉजी से लेकर क्लीन एनर्जी, डिजिटल गवर्नेंस से लेकर डेवलपमेंट पार्टनरशिप, हर क्षेत्र में सहयोग के नए आयाम स्थापित किए हैं। ಹೌದು, ಇಂದು ಭಾರತ ಮತ್ತು ಯುರೋಪಿಯನ್ ಯೂನಿಯನ್ ನಡುವೆ ಸಹಿಯಾಗಿರುವ ಮುಕ್ತ ವ್ಯಾಪಾರ ಒಪ್ಪಂದವು ಕೇವಲ 2 ಪ್ರದೇಶಗಳ ನಡುವಿನ ಒಪ್ಪಂದವಲ್ಲ. ಇದು ಜಗತ್ತಿನ ಆರ್ಥಿಕ ಸಮೀಕರಣಗಳನ್ನೇ ಮರುಬರೆಯುವ ಶಕ್ತಿಯನ್ನ ಹೊಂದಿದೆ. ಪ್ರಧಾನಿ ನರೇಂದ್ರ ಮೋದಿ ಸ್ವತಃ ಈ ಒಪ್ಪಂದವನ್ನು ಘೋಷಿಸಿದ್ದು ಭಾರತ ಜಾಗತಿಕ ಶಕ್ತಿಯಾಗಿ ತನ್ನ ಸ್ಥಾನವನ್ನ ಮತ್ತೊಮ್ಮೆ ದೃಢಪಡಿಸಿರುವ ಕ್ಷಣವೆಂದು ವಿಶ್ಲೇಷಕರು ಹೇಳುತ್ತಿದ್ದಾರೆ. ಯುರೋಪ್ ಮತ್ತು ಭಾರತ ಎರಡೂ ಸೇರಿ ಇಂದು ಸುಮಾರು 200 ಕೋಟಿ ಜನರ ಮಾರುಕಟ್ಟೆಯನ್ನ ಪ್ರತಿನಿಧಿಸುತ್ತೆ. ಈ ಒಪ್ಪಂದದ ಮೂಲಕ ಈ 2 ಭಾರೀ ಮಾರುಕಟ್ಟೆಗಳು ಪರಸ್ಪರ ತೆರೆಯಲ್ಪಡುತ್ತಿದ್ದು ಇದು ಜಗತ್ತಿನ ಒಟ್ಟು ಜಿಡಿಪಿಯಲ್ಲಿಯೇ ಒಂದು ದೊಡ್ಡ ಪಾಲು ಹೊಂದಿದೆ. ಈಗಾಗಲೇ ಯುರೋಪ್ ಭಾರತಕ್ಕೆ ಅತಿದೊಡ್ಡ ವ್ಯಾಪಾರ ಪಾಲುದಾರವಾಗಿದೆ. ಕಳೆದ ವರ್ಷದಲ್ಲೇ ಭಾರತ ಮತ್ತು ಯುರೋಪ್ ನಡುವಿನ ವ್ಯಾಪಾರ ವಹಿವಾಟು $136 ಬಿಲಿಯನ್ ದಾಟಿದೆ. ಆದರೆ ಈ ಹೊಸ ಒಪ್ಪಂದದ ನಂತರ ಸುಂಕ ಕಡಿತ, ವ್ಯಾಪಾರ ಅಡೆತಡೆಗಳ ನಿವಾರಣೆ ಮತ್ತು ಹೂಡಿಕೆಗಳಿಗೆ ಅನುಕೂಲಕರ ವಾತಾವರಣ ಸೃಷ್ಟಿಯಾಗುವ ಮೂಲಕ ಈ ವ್ಯಾಪಾರ ಪ್ರಮಾಣವು ಹಲವು ಪಟ್ಟು ಹೆಚ್ಚಾಗುವ ನಿರೀಕ್ಷೆ ಇದೆ. ಭಾರತೀಯ ಉತ್ಪನ್ನಗಳಿಗೆ ಯುರೋಪಿಯನ್ ಮಾರುಕಟ್ಟೆಗಳಲ್ಲಿ ಹೆಚ್ಚು ಅವಕಾಶ ಸಿಗಲಿದ್ದು ಅದರಲ್ಲೂ ಕೃಷಿ ಉತ್ಪನ್ನಗಳು, ಔಷಧೋದ್ಯಮ, ವಸ್ತ್ರೋದ್ಯಮ, ಐಟಿ ಸೇವೆಗಳು ಮತ್ತು ಸ್ಟಾರ್ಟ್ಅಪ್ ಕ್ಷೇತ್ರಗಳಿಗೆ ಇದು ದೊಡ್ಡ ಬೂಸ್ಟ್ ನೀಡಲಿದೆ. ಇದೇ ವೇಳೆ ಯುರೋಪ್ಗೂ ಭಾರತ ಅತ್ಯಂತ ಮಹತ್ವದ ಪಾಲುದಾರನಾಗುತ್ತಿದೆ. ಯುರೋಪಿಯನ್ ಕಂಪನಿಗಳಿಗೆ ಭಾರತದ ವಿಶಾಲ ಗ್ರಾಹಕ ಮಾರುಕಟ್ಟೆ, ಯುವ ಜನಸಂಖ್ಯೆ ಮತ್ತು ವೇಗವಾಗಿ ಬೆಳೆಯುತ್ತಿರುವ ಡಿಜಿಟಲ್ ಪರಿಸರ ದೊಡ್ಡ ಆಕರ್ಷಣೆಯಾಗಿದೆ. ಹಸಿರು ಇಂಧನ, ಎಲೆಕ್ಟ್ರಿಕ್ ವಾಹನಗಳು, ಆಧುನಿಕ ಯಂತ್ರೋಪಕರಣಗಳು ಮತ್ತು ಕ್ಲೀನ್ ಟೆಕ್ನಾಲಜಿ ಕ್ಷೇತ್ರಗಳಲ್ಲಿ ಯುರೋಪ್ನ ಹೂಡಿಕೆಗಳು ಭಾರತಕ್ಕೆ ಹರಿದು ಬರುವ ಸಾಧ್ಯತೆ ಹೆಚ್ಚಾಗಿದೆ. ಇದರಿಂದ ಮೇಕ್ ಇನ್ ಇಂಡಿಯಾ ಕನಸಿಗೆ ಮತ್ತಷ್ಟು ಬಲ ಸಿಗಲಿದೆ. ವ್ಯಾಪಾರ ಮಾತ್ರವಲ್ಲದೆ ಈ ಒಪ್ಪಂದವು ರಕ್ಷಣಾ ಮತ್ತು ಭದ್ರತಾ ಕ್ಷೇತ್ರದಲ್ಲಿಯೂ ಹೊಸ ಅಧ್ಯಾಯವನ್ನು ತೆರೆದಿದೆ. ಜಾಗತಿಕ ರಾಜಕೀಯದಲ್ಲಿ ಅಮೆರಿಕ ಮತ್ತು ಚೀನಾದ ಮೇಲಿನ ಅವಲಂಬನೆಯನ್ನ ಕಡಿಮೆ ಮಾಡಲು ಯುರೋಪ್ ಮತ್ತು ಭಾರತ 2 ಹೊಸ ಪರ್ಯಾಯಗಳನ್ನು ಹುಡುಕುತ್ತಿದ್ದು ಈ ಹಿನ್ನೆಲೆಯಲ್ಲಿ ಹೊಸ ಭದ್ರತೆ ಮತ್ತು ರಕ್ಷಣಾ ಪಾಲುದಾರಿಕೆಯ ಅಡಿಯಲ್ಲಿ ಭಾರತೀಯ ರಕ್ಷಣಾ ಕಂಪನಿಗಳಿಗೆ ಯುರೋಪ್ನ ಮಹತ್ವದ ಯೋಜನೆಗಳಲ್ಲಿ ಪಾಲ್ಗೊಳ್ಳುವ ಅವಕಾಶ ಸಿಗುತ್ತದೆ. ಯುರೋಪ್ ರಕ್ಷಣಾ ಕ್ಷೇತ್ರಕ್ಕೆ ಮೀಸಲಿಟ್ಟಿರುವ ಸಾವಿರಾರು ಕೋಟಿ ರೂಪಾಯಿ ಮೌಲ್ಯದ ನಿಧಿಯಿಂದ ಭಾರತೀಯ ಕಂಪನಿಗಳು ಲಾಭ ಪಡೆಯಲಿದ್ದು ಇದು ದೇಶೀಯ ರಕ್ಷಣಾ ಉತ್ಪಾದನೆಗೆ ಹೊಸ ಚೈತನ್ಯ ನೀಡಲಿದೆ.
ಇದರ ಜೊತೆಗೆ ತಂತ್ರಜ್ಞಾನ ಕ್ಷೇತ್ರದಲ್ಲಿಯೂ ಈ ಒಪ್ಪಂದ ಮಹತ್ವದ ಬದಲಾವಣೆ ತರಲಿದೆ. ಸೆಮಿಕಂಡಕ್ಟರ್ ಉತ್ಪಾದನೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಸೈಬರ್ ಭದ್ರತೆ, ಮುಂದಿನ ಪೀಳಿಗೆಯ ತಂತ್ರಜ್ಞಾನಗಳಲ್ಲಿ ಭಾರತ ಮತ್ತು ಯುರೋಪ್ ಒಟ್ಟಾಗಿ ಕೆಲಸ ಮಾಡುವ ನಿರ್ಧಾರ ಕೈಗೊಂಡಿವೆ. ಇದು ಭಾರತವನ್ನ ಕೇವಲ ತಂತ್ರಜ್ಞಾನ ಬಳಕೆದಾರನಲ್ಲ, ತಂತ್ರಜ್ಞಾನ ನಿರ್ಮಾತೃ ರಾಷ್ಟ್ರವಾಗಿ ರೂಪಿಸಲು ಸಹಾಯ ಮಾಡಲಿದೆ. ಈ ಒಪ್ಪಂದದ ಮತ್ತೊಂದು ಪ್ರಮುಖ ಅಂಶ ಎಂದರೆ ಭಾರತೀಯ ಯುವ ಜನತೆಗೆ ದೊರೆಯುವ ಹೊಸ ಅವಕಾಶಗಳು. ಯುರೋಪ್ನ ಹಲವಾರು ದೇಶಗಳಲ್ಲಿ ಈಗಾಗಲೇ ಕೆಲಸಗಾರರ ಕೊರತೆ ಎದುರಾಗಿದ್ದು, ಈ ಹಿನ್ನೆಲೆಯಲ್ಲಿ ಭಾರತೀಯ ವೃತ್ತಿಪರರಿಗೆ ಉದ್ಯೋಗ ಮತ್ತು ಕೌಶಲ್ಯ ಅಭಿವೃದ್ಧಿ ಹೊಸ ದಾರಿಗಳು ತೆರೆಯಲ್ಪಟ್ಟಿವೆ. ಶಿಕ್ಷಣ, ಆರೋಗ್ಯ, ಇಂಜಿನಿಯರಿಂಗ್ ಮತ್ತು ಐಟಿ ಕ್ಷೇತ್ರಗಳಲ್ಲಿ ಭಾರತೀಯ ಪ್ರತಿಭೆಗೆ ಯುರೋಪ್ ಹೆಚ್ಚು ಮೌಲ್ಯ ನೀಡಲು ಸಿದ್ಧವಾಗಿದೆ. ಇದರಿಂದ ವಲಸೆ ಕೇವಲ ಉದ್ಯೋಗಕ್ಕಾಗಿ ಅಲ್ಲ, ಜ್ಞಾನ ಮತ್ತು ಅನುಭವ ವಿನಿಮಯದ ರೂಪ ಪಡೆಯಲಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಭಾರತ ಯುರೋಪ್ ಒಪ್ಪಂದವನ್ನ ಎಲ್ಲಾ ಒಪ್ಪಂದಗಳ ತಾಯಿ ಎಂದು ವರ್ಣಿಸಿದ್ದಾರೆ. ಈ ಮೆಗಾ ಡೀಲ್ ಕೇವಲ ವ್ಯಾಪಾರಕ್ಕೆ ಮಾತ್ರ ಸೀಮಿತವಾಗಿದೆ. ಹಸಿರು ಇಂಧನ, ಡಿಜಿಟಲ್ ತಂತ್ರಜ್ಞಾನ, ಮೂಲಸೌಕರ್ಯ ಅಭಿವೃದ್ಧಿ, ರಕ್ಷಣಾ ಸಹಕಾರ ಹಾಗೂ ಸರಬರಾಜು ಸರಪಳಿ ಬಲವರ್ಧನೆಗೂ ವಿಸ್ತರಿಸಿದೆ. ಭಾರತ ಮತ್ತು ಯುರೋಪ್ ಹಂಚಿಕೊಂಡಿರುವ ಪ್ರಜಾಸತ್ತಾತ್ಮಕ ಮೌಲ್ಯಗಳು ಹಾಗೂ ಸ್ಥಿರ ಅಭಿವೃದ್ಧಿಯ ದೃಷ್ಟಿಕೋನಕ್ಕೆ ಈ ಒಪ್ಪಂದ ಸಾಕ್ಷಿಯಾಗಿದೆ ಎಂದು ಮೋದಿ ಹೇಳಿದ್ದಾರೆ. ಜಾಗತಿಕ ಅನಿಶ್ಚಿತತೆಯ ನಡುವೆಯೇ ಈ ದೋಸ್ತಿ ಉದ್ಯೋಗ ಸೃಷ್ಟಿ, ಹೂಡಿಕೆ ಹೆಚ್ಚಳ ಮತ್ತು ಭಾರತದ ಜಾಗತಿಕ ಉತ್ಪಾದನಾ ಕೇಂದ್ರವನ್ನ ಹೊರಹೊಮ್ಮುವ ಕನಸಿಗೆ ಹೊಸ ವೇಗ ನೀಡಲಿದೆ. 2007ರಲ್ಲಿ ಆರಂಭವಾದ ಮಾತುಕತೆಗಳು ಹಲವು ಅಡೆತಡೆಗಳನ್ನು ಎದುರಿಸಿ 2013ರಲ್ಲಿ ಸ್ಥಗಿತಗೊಂಡಿತು. 2022ರಲ್ಲಿ ಮತ್ತೆ ಚುರುಕುಗೊಂಡು ಇದೀಗ ಸುಮಾರು 19 ವರ್ಷಗಳ ನಂತರ ಅಂತಿಮ ಹೊಸ ರೂಪ ಪಡೆದಿವೆ. ಜಾಗತಿಕ ರಾಜಕೀಯದಲ್ಲಿ ವೇಗವಾಗಿ ಬದಲಾಗುತ್ತಿರುವ ಪರಿಸ್ಥಿತಿಯಲ್ಲಿ ಭಾರತ ಮತ್ತು ಯುರೋಪ್ ಒಂದಾಗಿ ನಿಲ್ಲುತ್ತಿರುವುದು ವಿಶ್ವ ವ್ಯವಸ್ಥೆಯಲ್ಲಿ ಹೊಸ ಶಕ್ತಿ ಕೇಂದ್ರ ರೂಪುಗೊಳ್ಳುತ್ತಿರುವ ಸೂಚನೆ ಎನ್ನಬಹುದು. ಒಟ್ಟಿನಲ್ಲಿ ಭಾರತ ಯುರೋಪ್ ನಡುವಿನ ಈ ಐತಿಹಾಸಿಕ ಒಪ್ಪಂದವು ಕೇವಲ ವ್ಯಾಪಾರ ಒಪ್ಪಂದವಲ್ಲ, ಇದು ಆರ್ಥಿಕ ಭದ್ರತೆ, ರಾಜತಾಂತ್ರಿಕ ಬಲ, ತಂತ್ರಜ್ಞಾನ ಸ್ವಾವಲಂಬನೆ ಮತ್ತು ಜಾಗತಿಕ ರಾಜಕೀಯದಲ್ಲಿ ಭಾರತದ ಪಾತ್ರವನ್ನು ಮತ್ತಷ್ಟು ಗಟ್ಟಿಗೊಳಿಸುವ ಹೆಜ್ಜೆಯಾಗಿದೆ. ಜಗತ್ತು ಭಾರತದತ್ತ ಹೊಸ ನಿರೀಕ್ಷೆಗಳೊಂದಿಗೆ ನೋಡುವ ಈ ಸಮಯದಲ್ಲಿ ಈ ಡೀಲ್ ಭಾರತವನ್ನ ಮುಂದಿನ ದಶಕಗಳಲ್ಲಿ ಪ್ರಮುಖ ಜಾಗತಿಕ ಶಕ್ತಿಯಾಗಿ ರೂಪಿಸುವ ಸಾಮರ್ಥ್ಯ ಹೊಂದಿದೆ. यह ऐतिहासिक समिट वही क्षण है. मैं एक बार फिर इस अभूतपूर्व यात्रा के लिए, भारत के प्रति आपकी मित्रता के लिए और हमारे साझा भविष्य के प्रति आपकी प्रतिबद्धता के लिए प्रेसिडेंट कोस्टा और प्रेसिडेंट फॉन डेर लायन का हार्दिक धन्यवाद करता हूं. थैंक यू. ನೋ ಉತ್ಪ್ರೇಕ್ಷೆ, ನೋ ಊಹಾಪೋಹ. ತಾಜಾ ಸುದ್ದಿ, ನಿಖರ ಮಾಹಿತಿಗೆ ಬ್ರೌಸ್ ಮಾಡಿ ವಿಜಯವಾಣಿ.net. QR ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ.